ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯ ಮತ್ತೊಂದು ಭಾಗದಲ್ಲಿ ಮುಂದುವರಿಯುತ್ತೆ. ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಾ ಇರೋದು ಗೊತ್ತಾಗ್ತಿದೆ. ಸ್ಥಳದಲ್ಲಿ ದೊಡ್ಡ ಅರ್ತ್ ಇದೆ. ಹೀಗಾಗಿ ಈ ಒಂದು ಸ್ಥಳದಲ್ಲಿ ಈಗ ಯಂತ್ರವನ್ನ ತರಲಾಗಿದೆ. ಅರ್ತ್ ಮೂವರ್ ಯಂತ್ರವನ್ನ ತಂದಿದ್ದಾರೆ ಪಂಚಾಯಿತಿಯಿಂದ. ಸದ್ಯ ಈ ಒಂದು 13 ಪಾಯಿಂಟ್ ನಂಬರ್ 13ರ ಭಾಗದಲ್ಲಿ ಆಸುಪಾಸಿನಲ್ಲೇ ಅನೇಕ ಪಾಯಿಂಟ್ಗಳನ್ನು ದೂರುದಾರ ತೋರಿಸ್ತಾ ಇರೋದು. ಹೀಗಾಗಿ ಅಲ್ಲಿ ಅಗೆಯುವಂಥ ಪ್ರಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಮತ್ತೊಂದು ಕಡೆ ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಇವತ್ತು ಇಬ್ಬರು ದೂರುದಾರರ ಸ್ಟೇಟ್ಮೆಂಟ್ ಪಡೆದುಕೊಳ್ಳೋದಕ್ಕೆ ಅಂತ ಕೂಡ ತಯಾರಿ ಮಾಡಿಕೊಳ್ಳಲಾಗಿದೆ. ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ SIT ಕಚೇರಿಗೆ ಹಾಜರಾಗ್ತಾರೆ ಅನ್ನುವಂಥ ಅಪ್ಡೇಟ್. ಅದೇ ರೀತಿಯಾಗಿ ಪಾಯಿಂಟ್ ನಂಬರ್ 13ರಲ್ಲಿ ಪಾಯಿಂಟ್ ನಂಬರ್ 13 ಅಂತ ಬಂದರೆ ಅದು ಒಂದೇ ಜಾಗ ಅಲ್ಲ, ಅದರ ಸುತ್ತಮುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ಇವತ್ತು ಅಗೆಯುವಂಥ ಪ್ರಕ್ರಿಯೆ ನಿನ್ನೆಯಿಂದ ಶುರುವಾಗಿದೆ. ಇವತ್ತು ಕೂಡ ಅದು ಕಂಟಿನ್ಯೂ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಪಾಯಿಂಟ್ ನಂಬರ್ 13ರ ಜಾಗದಲ್ಲೇ ಅಲ್ಲೇ ಇರುವಂಥದ್ದು. ಆದಿತ್ಯ, ಈಗಾಗಲೇ ಪಾಯಿಂಟ್ ನಂಬರ್ 13ರ ಆಸುಪಾಸಿನಲ್ಲೂ ಕೂಡ ಅಗಿತಾ ಇದ್ದಾರೆ. ಒಟ್ಟು 200 ಮೀಟರ್ ವ್ಯಾಪ್ತಿಯಲ್ಲಿ ಗುರುತಿಸಿರುವಂಥ ಜಾಗ ಇದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಇವತ್ತೇನೇನು ತಯಾರಿ ಇದೆ? ಯಾಕೆಂದರೆ ಮಳೆ ಬಂದಿದೆ, ಇದೆಲ್ಲ ಅಡ್ಡಿ ಆಗಬಹುದಾ ಕಾರ್ಯಾಚರಣೆಗೆ? ಸಾಕಷ್ಟು ಕುತೂಹಲ ಇದೆ. ಸೌಖ್ಯ, ಹೌದು. ಇವತ್ತು ಮತ್ತೆ ಪಾಯಿಂಟ್ ನಂಬರ್ 13ನ ಉತ್ಖನನ ಕಾರ್ಯಾಚರಣೆ ಆರಂಭವಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅನಾಮಿಕ ದೂರುದಾರನ ಹೇಳಿಕೆಗೆ, ಆತನ ಮನವಿಗೆ ಕೊನೆಗೂ ಕೂಡ SIT ಅಧಿಕಾರಿಗಳು ತಲೆಬಾಗಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿನ್ನೆ ಬರೋಬ್ಬರಿ ಒಂದಲ್ಲ ಎರಡಲ್ಲ 18 ಅಡಿ ಆಳಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ. ಈ ಬಳಿಕ ಎಲ್ಲರಲ್ಲೂ ಇದ್ದಂಥ ಒಂದು ಅಭಿಪ್ರಾಯ ಏನು ಅಂದರೆ, ಇನ್ನು ಮುಂದೆ ಕಾರ್ಯಾಚರಣೆ ನಡೆಯೋದಿಲ್ಲ. SIT ಇಷ್ಟು ದೊಡ್ಡ ಸಾಹಸವನ್ನೇ ಈ ಒಂದು ಪ್ರಕರಣದಲ್ಲಿ ಮಾಡಿದೆ, ಅಲ್ಲೇ ಏನು ಸಿಕ್ಕಿಲ್ಲ, ಮುಂದಕ್ಕೆ ಇಲ್ಲಿ ಅಂದರೆ ಪ್ರಮುಖವಾಗಿ ಪಾಯಿಂಟ್ ನಂಬರ್ 13 ಯಾವುದೇ ರೀತಿಯ ಕಾರ್ಯಾಚರಣೆ ನಡೆಯೋದಿಲ್ವೇನೋ ಅನ್ನುವಂಥ ಒಂದು ಅನುಮಾನ ಇತ್ತು. ಆದರೆ SIT ಈಗ ಮತ್ತೆ ಅದೇ ಪಾಯಿಂಟ್ ನಂಬರ್ 13ರ ಸುತ್ತಮುತ್ತ ಕಾರ್ಯಾಚರಣೆ ಮಾಡೋದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸಬಹುದು, ನಿನ್ನೆ ಇದೇ ಜಾಗದಲ್ಲಿ ಒಂದು ಐತಿಹಾಸಿಕ ಕಾರ್ಯಾಚರಣೆ ಅಂತ ಹೇಳ್ಬೋದು. ಯಾಕಂದರೆ ಉಳಿದೆಲ್ಲ ಜಾಗಕ್ಕೆ ಕಂಪೇರ್ ಮಾಡಿದ ಸಂದರ್ಭ ಇಲ್ಲಿ ಬಹಳ ಆಳಕ್ಕೆ ಮತ್ತು ಬಹಳ ಅಗಲಕ್ಕೆ ಈ ಸಮಾಧಿ ಹೋಗಿತ್ತು. ಸರಿಸುಮಾರು 18 ಅಡಿ ಆಳ, 22 ಅಡಿ ಅಗಲಕ್ಕೆ ಹೋಗಿತ್ತು ಕಾರ್ಯಾಚರಣೆ. ಅಷ್ಟಾದರೂ ಕೂಡ ಅಲ್ಲಿ ಏನು ಸಿಕ್ಕಿರಲಿಲ್ಲ. ಆದರೆ ಅನಾಮಿಕನ ಕಾನ್ಫಿಡೆನ್ಸ್ ಮಾತ್ರ ಡೌನ್ ಆಗಲೇ ಇಲ್ಲ. ಆತ ಇಲ್ಲ, ನೀವು ನಾಳೆ ಅದರ ಪಕ್ಕದಲ್ಲಿರುವಂಥ ಜಾಗ ಅಂದರೆ ಸರಿಸುಮಾರು 200 ಮೀಟರ್, ಈಗ ಏನು ನೀವು ಜಾಗವನ್ನು ನೋಡ್ತಾ ಇದ್ದೀರೋ ಅದರ ಪಕ್ಕದಲ್ಲೇ JCBಯನ್ನು ಕೂಡ ತಂದು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಹಿಟಾಚಿಯನ್ನು. ಇವತ್ತಿನ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಇದರ ಪಕ್ಕದಲ್ಲಿರುವಂಥ ಈ ಜಾಗದಲ್ಲೂ ಕೂಡ ಇವತ್ತು ಕಾರ್ಯಾಚರಣೆ ನಡೆಯುವಂಥ ಸಾಧ್ಯತೆ ಇದೆ. ನಿನ್ನೆಯಷ್ಟೇ ಅವರು ಆಳಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಇನ್ ಕೇಸಲ್ಲಿ ಏನೂ ಇಲ್ಲ ಅಂದರೆ ಆತ ಮತ್ತೆ ಅದರ ಪಕ್ಕದ ಜಾಗದಲ್ಲಿ ಸಮಾಧಿ ಅಗೀರಿ ಅಂತ ಹೇಳಿದರೆ ಅಲ್ಲೂ ಕೂಡ SIT ಅವರು ಅಗಿಬೋದೇನೋ. ಒಟ್ಟಾರೆ ಇವತ್ತಿನ ಕಾರ್ಯಾಚರಣೆಗೋಸ್ಕರ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಅಧಿಕಾರಿಗಳಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಗಮನಿಸ್ಬೋದು. ಒಂದು ಟೆಂಟ್ ಮಾದರಿಯಲ್ಲಿ ಈಗಾಗಲೇ ರೆಡಿ ಮಾಡಿದ್ದಾರೆ. ಅಧಿಕಾರಿಗಳು ಕುಳಿತುಕೊಳ್ಳೋದಕ್ಕೆ ಮತ್ತು ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ. ಯಾಕಂದರೆ ಒಂದು ಲಾಂಗ್ ಪ್ರೊಸೆಸ್, ಬೇರೆ ಕಾರ್ಯಾಚರಣೆಗೆ ಹೋಲಿಸಿದ ಸಂದರ್ಭ ಇಲ್ಲಿ 18 ಅಡಿ ಆಳಕ್ಕೆಲ್ಲ ಹೋಗಬೇಕು ಅಂದರೆ ಸರಿಸುಮಾರು 3 ರಿಂದ 4 ಗಂಟೆಗಳ ಕಾಲಾವಕಾಶ ಬೇಕಾಗುತ್ತೆ. ಅಷ್ಟರವರೆಗೂ ಕೂಡ ಅಧಿಕಾರಿಗಳು ಇಲ್ಲಿ ನಿಂತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅವರಿಗೆ ಕುಳಿತುಕೊಳ್ಳೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಟರ್ಪೋಲಿನ್ ಹಾಕಿ ಶಾಮಿಯಾನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಕೂಲಿ ಆಳುಗಳು ಕೂಡ ಬಂದು ಸ್ಥಳದಲ್ಲಿ ರೆಡಿ ಇದ್ದಾರೆ, ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಸೊ ಬೆಳ್ತಂಗಡಿ SIT ಕಚೇರಿಗೆ ಒಬ್ಬೊಬ್ಬರೇ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಆದರೆ ಇವತ್ತಿನ ಕಾರ್ಯಾಚರಣೆ ಸ್ವಲ್ಪ ಲೇಟ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಅಲ್ಲಿ ಇಬ್ಬರು ವಿಟ್ನೆಸಸ್ಗಳು ಬರ್ತಾ ಇದ್ದಾರೆ, ಸಾಕ್ಷಿದಾರರು ಬರ್ತಾ ಇದ್ದಾರೆ. ಯಾಕಂದರೆ ಹಿಂದೆ ಕೂಡ ಅವರು ನಮ್ಮನ್ನು ಈ ಕಾರ್ಯಾಚರಣೆಯಲ್ಲಿ ಸೇರಿಸ್ಕೊಳ್ಳಿ, ಅನಾಮಿಕ ದೂರುದಾರ ಇಲ್ಲಿದ್ದು ನಿಜ, ಆತ ಈ ಥರ ಹೆಣಗಳನ್ನು ಹೂತು ಹಾಕ್ತಾ ಇದ್ದ ಅನ್ನುವಂಥ ರೀತಿಯ ವಿಚಾರಗಳನ್ನೆಲ್ಲ ಹೇಳಿದರು. ಹಾಗಾಗಿ ಅವರ ಒಂದು ಆಗಮನಕ್ಕೂ ಕೂಡ ಕ್ಷಣಗಣನೆ ಆರಂಭವಾಗಿದೆ. ಮತ್ತು ಇವತ್ತಿನ ಕಾರ್ಯಾಚರಣೆ ಅಂದರೆ ಅನಾಮಿಕ ದೂರುದಾರ ಸಾಕಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾನೆ. ಇಲ್ಲಿ ಖಂಡಿತ ಇದೆ, ಇಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಮೃತದೇಹಗಳನ್ನು ನಾನು ಹೂತು ಹಾಕಿದ್ದೀನಿ, ನಂಗೆ ಇನ್ನೊಂದು ಅವಕಾಶವನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ಬೇಡಿಕೊಂಡಿದ್ದಾನೆ ನಿನ್ನೆ. ಸೊ ಅದಕ್ಕೆ ಅಸ್ತು ಹೊಂದಿರುವಂಥ SIT ಅಧಿಕಾರಿಗಳು ಇವತ್ತು ಕೂಡ ಇಲ್ಲಿ ಉತ್ಖನನ ಮಾಡೋದಕ್ಕೆ ಎಲ್ಲ ತಯಾರಿಯನ್ನು ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಕಾರ್ಯಾಚರಣೆ ನಿನ್ನೆಯ ಮಾದರಿಯಲ್ಲಿ ಆರಂಭವಾಗುತ್ತೆ. ಸೌಖ್ಯ.